ಹಣ ಬಂದ ಹಣ ಬಂದ ಹಣ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಮುಖ ಎಲ್ಲ ನೋಡ್ಕೊಂಡು ಫ್ರೆಶ್ ಅಪ್ ಆಗಿನಿ. ಫ್ರೆಶ್ ಅಪ್ ಆಗಿಬಿಟ್ಟು ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗಿನಿ. ಸ್ಕೂಲಿಂದ ಇವತ್ತು ಸ್ಪೋರ್ಟ್ಸ್ ಏನಿಲ್ಲ, ಸೋಮವಾರದಿಂದ ಟೆಸ್ಟು ಅಂತ ಅಂದ್ಬಿಟ್ಟು ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡೋಕ್ಕವ್ರೆ. ತಿರ್ಗಾ ಟೆಸ್ಟ್ ಆದಮೇಲೆ ಸ್ಪೋರ್ಟ್ಸ್ ಇರೋದು. ಸೊ ಅದಕ್ಕೆ ಸ್ಪೋರ್ಟ್ಸ್ ಯಾವುದು ಇಲ್ಲ ಅಂತ ಅಂದ್ಬಿಟ್ಟು ಸ್ಟ್ರೈಟು ಡೈರೆಕ್ಟ್ ಮನೆಗೆ ಬರೋದು. ಮನೆಗೆ ಬಂದಮೇಲೆ ನಿಮಗೇನೋ ಒಂದು ಸರ್ಪ್ರೈಸ್ ಐತೆ ಗೈಸ್. ಅದಕ್ಕೂ ಮುಂಚೆ ಗಿಡಗಳಿಗೆ ನೀರು ಹಾಕೊಂಬಿಡೋಣ ಬನ್ನಿ. ಗಿಡಗಳಿಗೆ ನೀರು ಹಾಕೋಣ ಅಂತ ಅಂದ್ಬಿಟ್ಟು ನೀರು ಬಕೆಟ್ ಎತ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಹಾಕ್ಬಿಟ್ಟು ಮಾತಾಡೋಣ ಬನ್ನಿ ಗೈಸ್. ಅಲ್ಲಿ ಹಾಕೋಕ್ಕೆ ನೀರು ಸಾಲಿಲ್ಲ, ಸೊ ಮೇಲೆ ಹೋಗ್ತಾಯಿದ್ದೀನಿ. ಆ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಒಂದೇ ಗೀತೆ ಎತ್ಕೊಬರೋಣ ಅಂತ. ಸೊ ಬನ್ನಿ ಗೈಸ್, ನೀರು ಇಟ್ಕೊಳೋಣ. ಮೇಲೆ ಬಂದ್ಬಿಟ್ಟೆ ಗೈಸ್. ಅಲ್ಲಿ ನೀರು ಆನ್ ಮಾಡಿಬಿಟ್ಟು ಇಲ್ಲಿ ಈಚೆ ವೆದರ್ ನೋಡ್ತಾ ಇದ್ದೆ ಗೈಸ್, ಹೆಂಗೈತೆ ಅಂತ ಗೈಸ್. ಆಮೇಲೆ ಗಣೇಶ ಹಬ್ಬ ಹತ್ರ ಬರ್ತೈತೆ, ಅದ್ರ ಬಗ್ಗೆ ಏನೋ ಸುದ್ದಿ ಐತೆ ಇವತ್ತು. ನೋಡ್ಬಿಟ್ಟು ನಾನೇನು ಇದರಲ್ಲೇನು ಇಂಪಾರ್ಟೆಂಟು ಅಂತ ನೀವು ಕಮೆಂಟ್ ಹಾಕಬೇಕು. ಕಮೆಂಟ್ ಹಾಕಿಲ್ಲ ಅಂತಲೇ ನೀವು ಆ ವಿಡಿಯೋನೇ ನೋಡಿಲ್ಲ ಅಂತ. ಆಮೇಲೆ ಯಾರ್ಯಾರು ಗಣೇಶ ಕುಣಿಸ್ತೀರೋ ಕಮೆಂಟ್ ಹಾಕ್ಬೇಕು ಗೈಸ್. ನೀವು ನಿಮ್ಮ ಬೀದಿನಲ್ಲಿ ನಿಮ್ಮದೇ ಒಂದು ಗ್ಯಾಂಗ್ ಇದ್ದರು ಗಣೇಶ ಕುಣಿಸಿದ್ರೆ ಕಮೆಂಟ್ ಹಾಕಿ. ನೀವು ನೋಡೋಣ ಎಷ್ಟು ಜನ ಕಮೆಂಟ್ ಹಾಕ್ತಾರೆ. ಬನ್ನಿ ಗೈಸ್, ನೀರು ತುಂಬಿತು. ಸೊ ಗಿಡಕ್ಕೆ ನೀರು ಹಾಕೊಂಡು ಬನ್ನಿ. ನೀರು ಹಾಕ್ಬಿಟ್ಟು ಕೆಳಗೆ ಎತ್ಕೊಬರ್ತಾಯಿದ್ದೀನಿ ಬಕೆಟು ಗಿಡಗಳಿಗೆ ನೀರು ಹಾಕೋಕ್ಕೆ. ಸೊ ಬನ್ನಿ, ಮಿಕ್ಕಿರೋ ಉಳಿದಿರೋ ಗಿಡಗಳಿಗೆ ನೀರು ಹಾಕೋಣ ಗೈಸ್. ಅಲ್ಲಿಂದ ಇಲ್ಲಿವರೆಗೂ ಐತೆ ಈ ಗಿಡದ ಗಂಟ ಗೈಸ್. ಇದರಲ್ಲಿ ಇದು ವೇಸ್ಟ್ ಗಿಡ, ಆದರೂ ನಾನೇನು ನೀರು ಹಾಕ್ತಾಯಿದ್ದೀನಿ ಅಂತ ಗೊತ್ತಿಲ್ಲ. ಏನೋ ಒಂದು ಗಿಡ ಆದಮೇಲೆ ಗಿಡನೇ ಅಂದ್ಬಿಟ್ಟು ನಾನು ನೀರು ಹಾಕ್ತಾಯಿದ್ದೀನಿ ಗೈಸ್. ಆಮೇಲೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬಂದು ಈಚೆ ನೋಡ್ತಾ ಇದ್ದೆ ಗೈಸ್. ಅಲ್ಲಿ ಸೆಂಟ್ರಿಂಗ್ ಮರ ಹೊಡಿತಾಯಿದ್ರು ನೋಡಿ. ಅಲ್ಲಿ ಕಾಣಿಸ್ತಾರಲ್ಲ ಎಣ್ಣೆ ಕುತ್ಕೊಂಡು ಸೆಂಟ್ರಿಂಗ್ ಮರ ಹೊಡಿತಾಯಿದ್ರು. ಆಮೇಲೆ ಇಲ್ಲಿ ಕಾಗೆಗಳು ಜಾಸ್ತಿ ಗೈಸ್, ಕಾ 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 ಅಂದ್ಕೊಂಡು. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಹೆಜ್ಜೆ ಊಟ ಹಾಕ್ತಾರೆ ಕಾಗೆಗಳ್ಕ. ಅದಕ್ಕೆ ಕಾಗೆಗಳು ಜಾಸ್ತಿ ಗೈಸ್. ಸುಮಾರು ಒಂದು 30ರಿಂದ 40 ಕಾಗೆಗಳು ಬರ್ತಾವೆ ಒಂದೇ ಕಿತ. ಕಾಗೆಗಳು ಅಷ್ಟೇ ಅಲ್ಲ ಗೈಸ್, ಕಾಗೆಗಳ ಜೊತೆ ಪಾರಿವಾಳ ಕೂಡ ಬರುತ್ತೆ. ಇವತ್ತು ಪಾರಿವಾಳ ಬೇಗ ಹೋಗ್ಬಿಡೈತೆ, ಕಾಗೆ ಇನ್ನೂ ಐತೆ ನೋಡ್ಬೋದು ನೀವು. ನೋಡಿ ಕಾಗೆಗಳೆಲ್ಲ ಅಲ್ಲೇ ಇದ್ದಾವೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಈಚೆ ಬಂತಂದು ಹೇಳಿದ್ನಲ್ಲ ಗಣೇಶ ಹಬ್ಬಕ್ಕೆ ಹಿಂಗೇನೋ ನಾವು ಮಾಡ್ತಾಯಿದ್ದೀರಿ ಅಂತ. ಇವತ್ತು ಸಾಯಂಕಾಲ ಸರ್ಪ್ರೈಸು ಅಂತ. ಅದು ಗೈಸ್ ಈ ಗೋಡೆ ಮೇಲೇ ಹಾಕೋದು. ಏನಂತ ನೀವು ಹೇಳಬೇಕು, ನೋಡೋಣ ಏನಂತ ಹೇಳ್ತೀರ ಅಂತ. ಗಣೇಶನ ಹಬ್ಬಕ್ಕೆ ತುಂಬ ಬೇಕಾಗಿದ್ದದು, ಅದು ಜಾಸ್ತಿ ಏನೋ ಮಾಡಿಸ್ತಾರೆ ಅದನ್ನ. ಸೊ ನೋಡೋಣ, ಕಮೆಂಟ್ ಹಾಕ್ಬೇಕು ನೀವು ನೋಡಿದ ತಕ್ಷಣ. ಎಷ್ಟು ಸೆಕೆಂಡಕ್ಕೆ ನೋಡಿರ, ಎಷ್ಟು ಸೆಕೆಂಡ್ ಕಮೆಂಟ್ ಹಾಕಿರ ಅಂತೆಲ್ಲ ಹೇಳಬೇಕು. ನೀವು ಇಲ್ಲಿಗೆ ಕಮೆಂಟ್ ಹಾಕಿರ ಅಂತಂತಂದರೆ ನೀವು ವಿಡಿಯೋ ನೋಡಿರ ಅಂತ ಅರ್ಥ. ಲಾಸ್ಟಲ್ಲಿ ಕಮೆಂಟ್ ಹಾಕಿರ ಅಂತಂದರೆ ಫಸ್ಟೇ ಇದು ಮಾಡಿಬಿಟ್ಟಿರ, ಫಾರ್ವರ್ಡ್ ಮಾಡಿಬಿಟ್ಟಿರ ವಿಡಿಯೋನ ಅಂತ ಅರ್ಥ. ಸೊ ನೋಡೋಣ ಎಷ್ಟು ಜನ ಆ ಥರ ಮಾಡ್ತಾರ ಅಂತ. ಸೊ ಲೆಟ್ಸ್ ಕಮ್ ಗೈಸ್. ನೀವು ಕಮೆಂಟ್ ಹಾಕ್ತಾಯಿರ್ರಿ, ನಾನು ಊಟ ತಿನ್ಕೊಂಬರ್ತೀನಿ ಚಿತ್ರಾನ್ನ ಗೈಸ್. ಆಮೇಲೆ ಚಿತ್ರಾನ್ನ ತಿನ್ಕೊಂಡು ಕೈ ತೊಳೆಯೋಣ ಅಂತಂದರೆ ನಮ್ಮ ಅಮ್ಮ ದಾಲಂಬ್ರಿ ಕಟ್ ಮಾಡಿಕ್ಕಿರೋ, ಅದನ್ನು ತಿನ್ಕೊಂಬಿಡ್ತೀನಿ ಗೈಸ್. ಆಮೇಲೆ ಸ್ಕೂಲ್ಗೆ ಹೋಗೋಕ್ಕೆ ಶೂ ಎಲ್ಲ ಹಾಕ್ಕೊಂಡು ರೆಡಿಯಾಗಿನಿ. ನಾನು ಅನ್ಕೊತೀನಿ ನೀವು ಕಾಯ್ತಾ ಇರ್ತೀರಾ ಅಂತ, ಅದೇನಂತ ಸರ್ಪ್ರೈಸ್ ಅಂತ. ಅದು ಸ್ಕೂಲಿಂದ ಬಂದಮೇಲೆ ಹೇಳ್ತೀನಿ ಗೈಸ್, ಇವಾಗ ಹೇಳಿದ್ರೆ ಚೆನ್ನಾಗಿರಲ್ಲ. ಏನಂತ ಗೆಸ್ ಮಾಡಿ ಗೈಸ್. ಗೆಸ್ ಮಾಡಿಬಿಟ್ಟು ಕಮೆಂಟ್ ಹಾಕಿ, ಏನಂತ ಕಮೆಂಟ್ ಹಾಕ್ತಿರೋ ನೋಡೋಣ. ನೀವೇನು ಗೆಸ್ ಮಾಡ್ತೀರ ಅಂತ ನೋಡೋಣ. ಸೊ ಓಕೆ ಗೈಸ್, ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಮತ್ತೆ ಸಿಗ್ತೀನಿ ಇವತ್ತು. ಓಕೆ ಬೈ ಬೈ ಗೈಸ್. ಆಮೇಲೆ ಈಗ ತಾನೇ ಸ್ಕೂಲಿಂದ ಬಂದೆ, ಶೂ ಎಲ್ಲ ಬಿಚ್ಚಿಟ್ಬಿಟ್ಟು ಬ್ಯಾಗ್ ಬಿಚ್ಚಿಡ್ತಾ ಇದ್ದೀನಿ ನೋಡ್ಬೋದು ಇವಾಗ ನೀವು. ಇವಾಗ ತಾನೇ ಬಂದೀನಿ ಸ್ಕೂಲಿಂದ. ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಊಟ ಎಲ್ಲ ತಿಂದ್ಕೊಂಡು, ನಾನು ಹೇಳಿದ್ನಲ್ಲ ಗೈಸ್ ಏನೋ ಸರ್ಪ್ರೈಸ್ ಐತೆ ನಿಮ್ಗೆ ಅಂತ. ಏನಿಲ್ಲ ಗೈಸ್, ನಮ್ಮ ಗಣೇಶ ಹಬ್ಬಕ್ಕೆ ಬ್ಯಾನರ್ ತರಕ್ಕೆ ಹೋಗ್ಬೇಕು. ನೋಡಿರಿ ನನ್ನ ಕೈಯಲ್ಲಿ ಐತೆ ಚೀಟಿ, ನೋಡಿರಿ ತೋರಿಸ್ತೀನಿ. 1200 ರೂಪಾಯಿ ಆಗೈತೆ ಬ್ಯಾನರು. 5 ಫೀಟ್ಗೆ 7.5 ಫೀಟ್ ಗೈಸ್. 300 ಕ್ಯಾಶ್ ಕೊಟ್ಟಿದ್ರಿ, 500 UPI ಮಾಡಿದ್ರಿ ಫೋನ್ಪೇ. ಇನ್ನು ಬ್ಯಾಲೆನ್ಸು 400 ಐತೆ. ಇವಾಗ ಕೊಟ್ಬಿಟ್ಟು ಹೋಗಿ ಎತ್ಕೊಡ್ಬೇಕು ಗೈಸ್ ಬ್ಯಾನರು.
ಗೈಸ್ ನನಗೆ ಗೊತ್ತು ಇವಾಗ ನೀವೇನು ಥಿಂಕ್ ಮಾಡ್ತಾ ಇರ್ತೀರಾ ಅಂತ. ಅದು ನಿನಗೆ ಸರ್ಪ್ರೈಸು, ನಮ್ಗೆಲ್ಲ ಸರ್ಪ್ರೈಸು ನಿಮ್ಮ ಗಣೇಶನ ಹಬ್ಬ ಅಂತ. ಆದರೂ ನೋಡೋಕೆ ನಿಮ್ಗೆ ಚೆನ್ನಾಗಿರುತ್ತೆ ಗೈಸ್. ಗೈಸ್ ಆಮೇಲೆ ಇವಾಗ ತಾನೇ ಟ್ಯೂಷನಿಂದ ಬಂದೆ ಗೈಸ್. ಬ್ಯಾನರ್ ಇರೋ ಅಂಗಡಿಗೆ ಹೋಗಿದ್ದೆ, ಸ್ಟುಡಿಯೋಕ್ಕೆ ಹೋಗಿದ್ದೆ. ಅವ್ರಿನ್ನ ಪ್ರಿಂಟೇ ಆಗಿಲ್ಲ, ನಾಳೆ ಹಬ್ಬ ಅಂತಂದರು. ಸೊ ಅದಕ್ಕೆ ಬಂದೆ. ಸೊ ಗೈಸ್ ನಾನು ಇವತ್ತು ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟೆ ಗೈಸ್. ನೀವು ಡಿಸಪಾಯಿಂಟ್ ಆಗಿರ್ತೀರ ಅಂತ ನಾನು ಅನ್ಕೊತೀನಿ ಗೈಸ್. ನನಗೆ ಗೊತ್ತು ನಾನೇ ಇಷ್ಟು ಡಿಸಪಾಯಿಂಟ್ ಆಗಿದ್ದೀನಿ, ನೀವು ಇನ್ನೆಷ್ಟು ಡಿಸಪಾಯಿಂಟ್ ಆಗಿರ್ಬೇಡ ಅಂತ ನಾನು ಅಂದ್ಕೊಂಡೆ. ಸೊ ಗೈಸ್ ಬೇಜಾರು ಮಾಡ್ಕೊಬೇಡ್ರಿ. ನೋಡಿ ಗೈಸ್ ಎತ್ಕೊಂಡು ಈ ಕಾಸೆಲ್ಲ ತಂದು ವಾಪಸ್ ತಂದಿದ್ದೀನಿ ನಾನು. 400 ಕ್ಯಾಶ್ ಹಂಗೆ ತಂದಿದ್ದೀನಿ, ಅದ್ರ ಜೊತೆಗೆ ಸ್ಲಿಪ್ಪು ಬಿಲ್ಲು ಹಂಗೆ ತಂದಿದ್ದೀನಿ ಗೈಸ್. ನೀವೇ ಹೇಳಿ ಎಷ್ಟು ಬೇಜಾರಾಗುತ್ತೆ ಗೈಸ್ ಹಂಗಂದವಾಗ. ಇವತ್ತು ಕೊಡ್ತೀನಿ ಅಂತಂದಿರೋ ಖುಷಿಯಾಗಿದ್ದೆ ಗೈಸ್. ಏನು ಮಾಡೋದು ಇವಾಗ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಓಕೆ ಗೈಸ್, ಇವತ್ತು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲೈವ್. ಬೈ ಗೈಸ್. ಆಮೇಲೆ ಫೋಟೋ ಹಾಕಿರ್ತೀನಿ, ನಿಮ್ಗೆ ಬೇಜಾರಾಗಬಾರ್ದು ಅಂತ. ಆ ಬ್ಯಾನರ್ ಫೋಟೋ ನೋಡಿ ಹೆಂಗೈತೆ ಅಂತ ಹೇಳಿ. ಇದೇ ಗೈಸ್ ನಾವು ಮಾಡಿರೋ ಬ್ಯಾನರು, ಶ್ರೀ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ಅಂತ. ಗೈಸ್ ಬ್ಯಾನರ್ ಹೆಂಗೈತೆ ಅಂತ ಕಮೆಂಟ್ ಹಾಕೋದು ಮರಿಬೇಡಿ. ಸೊ ಓಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.